ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನ ಪಡೆದು ಬರುವಾಗ ನಾವು ಮಾಡುವ ಕೆಲವು ಸಣ್ಣ ತಪ್ಪುಗಳು ನಮ್ಮ ಅದೃಷ್ಟವನ್ನೇ ಬದಲಾಯಿಸಬಹುದು. ಈ ತಪ್ಪುಗಳಿಂದ ಹೇಗೆ ದೂರವಿರಬೇಕು ಎಂದು ತಿಳಿಯಲು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ನಂಬಿಕೆ ಅನ್ನುವುದು ಬಹಳ ಮುಖ್ಯವಾದ ವಿಚಾರ. ದೇವಸ್ಥಾನಕ್ಕೆ ಹೋಗಿ ಬರುವಾಗ ಮಾಡುವ ಕೆಲವು ತಪ್ಪುಗಳಿಂದ ನಮಗೆ ನಕಾರಾತ್ಮಕ ಶಕ್ತಿಗಳು ಬರುತ್ತವೆ. ಈ ತಪ್ಪುಗಳನ್ನು ತಿಳಿಯಲು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ದೇವರ ಪ್ರಸಾದವನ್ನು ನಿರ್ಲಕ್ಷಿಸುವುದು. ದೇವಸ್ಥಾನದಲ್ಲಿ ನೀಡುವ ಪ್ರಸಾದವು ದೇವರ ಆಶೀರ್ವಾದದ ಸಂಕೇತ. ಅದನ್ನು ತಿರಸ್ಕರಿಸುವುದು ಅಥವಾ ನಿರ್ಲಕ್ಷಿಸುವುದು ಸೂಕ್ತವಲ್ಲ. ಪ್ರಸಾದವನ್ನು ಗೌರವದಿಂದ ಸ್ವೀಕರಿಸಿ ಮತ್ತು ಭಕ್ತಿಯಿಂದ ಸೇವಿಸಿ. ದೇವರ ನಾಮಸ್ಮರಣೆಯನ್ನು ಮರೆತು ಬಿಡುವುದು. ದೇವಸ್ಥಾನದಿಂದ ಹೊರಬಂದ ನಂತರವೂ ದೇವರ ನಾಮಸ್ಮರಣೆಯನ್ನು ಮುಂದುವರಿಸುವುದು ಬಹಳ ಮುಖ್ಯ. ಮನೆಗೆ ತಲುಪುವವರೆಗೂ ದೇವರನ್ನು ಸ್ಮರಿಸುತ್ತಾ ಸಾಗಿ. ಅಪರಿಚಿತರೊಂದಿಗೆ ವಾದ ಮಾಡುವುದು. ದೇವಸ್ಥಾನದಿಂದ ಬಂದ ನಂತರ ಶಾಂತವಾಗಿರುವುದು ಮುಖ್ಯ. ವಾಗ್ವಾದ ಮಾಡುವುದರಿಂದ ನಕಾರಾತ್ಮಕ ಶಕ್ತಿಗಳು ಹೆಚ್ಚಾಗುತ್ತವೆ. ಶಾಂತಿಯುತವಾಗಿ ಮತ್ತು ಸೌಜನ್ಯದಿಂದ ವರ್ತಿಸಿ. ಕೆಟ್ಟ ಮಾತುಗಳನ್ನು ಆಡುವುದು. ದೇವಸ್ಥಾನದ ಪವಿತ್ರ ವಾತಾವರಣದಿಂದ ಹೊರಬಂದ ನಂತರವೂ ಕೆಟ್ಟ ಮಾತುಗಳನ್ನು ಆಡಬಾರದು. ಸದಾ ಸಕಾರಾತ್ಮಕ ಮತ್ತು ಒಳ್ಳೆಯ ಮಾತುಗಳನ್ನು ಆಡಿ. ಆತುರದಿಂದ ವಾಹನ ಚಲಾಯಿಸುವುದು. ದೇವಸ್ಥಾನದಿಂದ ಹಿಂದಿರುಗುವಾಗ ಆತುರದಿಂದ ವಾಹನ ಚಲಾಯಿಸುವುದು ಅಪಾಯಕಾರಿ. ನಿಧಾನವಾಗಿ ಮತ್ತು ಸುರಕ್ಷಿತವಾಗಿ ಚಲಾಯಿಸಿ. ಮನೆಗೆ ಬರುವ ಮೊದಲು ಬೇರೆ ಸ್ಥಳಗಳಿಗೆ ಭೇಟಿ ನೀಡುವುದು. ದೇವಸ್ಥಾನದಿಂದ ನೇರವಾಗಿ ಮನೆಗೆ ಬರುವುದು ಉತ್ತಮ. ಬೇರೆ ಸ್ಥಳಗಳಿಗೆ ಭೇಟಿ ನೀಡುವುದರಿಂದ ದೇವಸ್ಥಾನದ ಪವಿತ್ರತೆ ಕಡಿಮೆಯಾಗುತ್ತದೆ. ಮನೆಗೆ ಬಂದ ಕೂಡಲೇ ಟಿವಿ ನೋಡುವುದು ಅಥವಾ ಮೊಬೈಲ್ ಬಳಸುವುದು. ಮನೆಗೆ ಬಂದ ನಂತರ ಸ್ವಲ್ಪ ಸಮಯದವರೆಗೆ ಶಾಂತವಾಗಿ ದೇವರನ್ನು ಸ್ಮರಿಸುವುದು ಒಳ್ಳೆಯದು. ಟಿವಿ ಅಥವಾ ಮೊಬೈಲ್ ಬಳಕೆಯನ್ನು ಸ್ವಲ್ಪ ಸಮಯದವರೆಗೆ ಮುಂದೂಡಿ. ಮನೆಯಲ್ಲಿ ಜಗಳ ಮಾಡುವುದು. ದೇವಸ್ಥಾನದಿಂದ ಬಂದ ನಂತರ ಮನೆಯಲ್ಲಿ ಶಾಂತಿ ಮತ್ತು ಸೌಹಾರ್ದತೆಯನ್ನು ಕಾಪಾಡಿಕೊಳ್ಳುವುದು ಮುಖ್ಯ. ಜಗಳಗಳನ್ನು ತಪ್ಪಿಸಿ ಮತ್ತು ಪ್ರೀತಿಯಿಂದ ವರ್ತಿಸಿ. ದೇವರನ್ನು ಟೀಕಿಸುವುದು. ದೇವಸ್ಥಾನಕ್ಕೆ ಹೋಗಿ ಬಂದ ನಂತರ ದೇವರನ್ನು ಟೀಕಿಸುವುದು ಅಥವಾ ನಿಂದಿಸುವುದು ದೊಡ್ಡ ತಪ್ಪು. ದೇವರಲ್ಲಿ ನಂಬಿಕೆ ಮತ್ತು ಭಕ್ತಿಯನ್ನು ಇಟ್ಟುಕೊಳ್ಳಿ. ದೇವರನ್ನು ಮರೆತು ಬಿಡುವುದು. ದೇವಸ್ಥಾನದಿಂದ ಬಂದ ನಂತರ ದೇವರನ್ನು ಸಂಪೂರ್ಣವಾಗಿ ಮರೆತು ಬಿಡುವುದು ಸರಿಯಲ್ಲ. ಪ್ರತಿದಿನ ದೇವರನ್ನು ಸ್ಮರಿಸುತ್ತಾ ಕೃತಜ್ಞತೆ ಸಲ್ಲಿಸಿ. ಅಶುದ್ಧವಾಗಿರುವುದು. ದೇವಸ್ಥಾನದಿಂದ ಬಂದ ನಂತರ ಶುಚಿಯಾಗಿರುವುದು ಬಹಳ ಮುಖ್ಯ. ಕೈಕಾಲು ತೊಳೆದು ಮನೆಯನ್ನು ಪ್ರವೇಶಿಸಿ. ನೆಗೆಟಿವ್ ಆಲೋಚನೆಗಳು. ದೇವಸ್ಥಾನದ ನಂತರ ನೆಗೆಟಿವ್ ಆಲೋಚನೆಗಳನ್ನು ಮಾಡಬೇಡಿ. ಬೇರೆಯವರ ಬಗ್ಗೆ ಕೆಟ್ಟದಾಗಿ ಮಾತನಾಡುವುದು. ಬೇರೆಯವರ ಬಗ್ಗೆ ಕೆಟ್ಟದಾಗಿ ಮಾತನಾಡುವುದರಿಂದ ನಿಮ್ಮಲ್ಲಿ ನೆಗೆಟಿವ್ ಶಕ್ತಿ ಹೆಚ್ಚಾಗುತ್ತೆ. ಮದ್ಯಪಾನ ಮತ್ತು ಧೂಮಪಾನ. ಇದು ದೇವಸ್ಥಾನದಿಂದ ಬಂದ ನಂತರ ಮಾಡಬಾರದ ಕೆಲಸ. ಮನೆಗೆ ಬಂದ ನಂತರ ನಿದ್ರೆ ಮಾಡುವುದು. ದೇವಸ್ಥಾನಕ್ಕೆ ಹೋಗಿ ಬಂದ ತಕ್ಷಣ ನಿದ್ರೆ ಮಾಡುವುದು ಒಳ್ಳೆಯದಲ್ಲ. ದೇವರನ್ನು ಸ್ಮರಿಸಿ ನಂತರ ವಿಶ್ರಾಂತಿ ಪಡೆಯಿರಿ. ದೇವಸ್ಥಾನದ ಬಗ್ಗೆ ಕೆಟ್ಟದಾಗಿ ಮಾತನಾಡುವುದು. ದೇವಸ್ಥಾನದ ಬಗ್ಗೆ ಕೆಟ್ಟದಾಗಿ ಮಾತನಾಡುವುದರಿಂದ ದೇವರ ಕೋಪಕ್ಕೆ ಗುರಿಯಾಗಬೇಕಾಗುತ್ತದೆ. ದೇವರ ಫೋಟೋಗಳನ್ನು ಅವಮಾನಿಸುವುದು. ದೇವರ ಫೋಟೋಗಳನ್ನು ಅವಮಾನಿಸುವುದು ಅಥವಾ ಅವುಗಳನ್ನು ಅಶುದ್ಧವಾಗಿ ಇಟ್ಟುಕೊಳ್ಳುವುದು ತಪ್ಪು. ದೇವಸ್ಥಾನದ ವಸ್ತುಗಳನ್ನು ದುರುಪಯೋಗಪಡಿಸುವುದು. ದೇವಸ್ಥಾನದ ವಸ್ತುಗಳನ್ನು ದುರುಪಯೋಗಪಡಿಸಿಕೊಳ್ಳಬೇಡಿ. ದೇವಸ್ಥಾನದ ನಿಯಮಗಳನ್ನು ಮುರಿಯುವುದು. ದೇವಸ್ಥಾನದ ನಿಯಮಗಳನ್ನು ಮುರಿಯುವುದು ತಪ್ಪು. ದೇವರನ್ನು ಕೇವಲ ಬೇಡಿಕೆಗಳಿಗೆ ಸೀಮಿತಗೊಳಿಸುವುದು. ದೇವರನ್ನು ಕೇವಲ ಬೇಡಿಕೆಗಳಿಗೆ ಸೀಮಿತಗೊಳಿಸುವುದು ತಪ್ಪು. ದೇವರಿಗೆ ಕೃತಜ್ಞತೆ ಸಲ್ಲಿಸಿ. ದೇವಸ್ಥಾನಕ್ಕೆ ಹೋಗುವುದು ನಮ್ಮ ಮನಸ್ಸಿಗೆ ಶಾಂತಿ ಮತ್ತು ನೆಮ್ಮದಿಯನ್ನು ನೀಡುತ್ತದೆ. ಆದರೆ ದೇವಸ್ಥಾನದಿಂದ ಹಿಂದಿರುಗುವಾಗ ನಾವು ಮಾಡುವ ಕೆಲವು ತಪ್ಪುಗಳು ನಮ್ಮ ಜೀವನದ ಮೇಲೆ ನಕಾರಾತ್ಮಕ ಪರಿಣಾಮಗಳನ್ನು ಬೀರಬಹುದು. ಆದ್ದರಿಂದ ಈ ತಪ್ಪುಗಳನ್ನು ತಪ್ಪಿಸಿ ಮತ್ತು ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳಿ. ಈ ವಿಷಯಗಳು ನಿಮಗೆ ಉಪಯುಕ್ತವಾಗಿದ್ದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.